ಆ ಕೋಪನ ಮೇಘನ ಮಧುರ ಮೇಲೆ ತೋರಿಸ್ತಾಳಮ್ಮ. ಅಮ್ಮ ಪ್ಲೀಸ್ ಮಾತಾಡು, ಯಾಕೆ ಸೈಲೆಂಟ್ ಆಗಿದ್ಯಾ? ಆಯ್ತು ವಿಕ್ರಮ್, 3 ದಿನ ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ. ಹಾ ಸರಿ ಅಮ್ಮ, ನೀನ್ ಏನ್ ಹೇಳ್ತಿದ್ಯಾ? ಆಯ್ತಾಯ್ತಾಯ್ತು, ಸರಿ 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 ಸರಿ, ನಾನು ಆಮೇಲೆ ಮಾಡ್ತೀನಿ ಫೋನು. ಸರಿಪ್ಪ, ಆಯ್ತು ಆಯ್ತು. ಅಮ್ಮ 1 ನಿಮಿಷ. ಅಮ್ಮ ಸಾಹೇಬ್ರೇನಂದ್ರಮ್ಮ? ಎಲ್ಲಿದ್ದೀರಾ, ಹೇಗಿದ್ದೀರಾ, ದೇವಸ್ಥಾನ ತಲುಪಿದ್ರಾ? ಆಮೇಲೆ ಮೇಘನ ಚೆನ್ನಾಗಿ ನೋಡ್ಕೊಮ್ಮ ಅಂತ ಹೇಳ್ದ ಕಣೆ. ಹೌದಾ ಅಮ್ಮ? ಹೌದು. ನಿನ್ ಮನೇಲಿ ಇಲ್ದಿರೋದಕ್ಕೆ ಅವನು ನಿನ್ನ ಎಷ್ಟು ಮಿಸ್ ಮಾಡ್ಕೋತಾನೆ ಗೊತ್ತಾ? ಹೌದಾ? ಇನ್ 3 ದಿನ ಅಲ್ವಾ ಅಮ್ಮ, ಪೂಜೆ ಮುಗಿಸ್ಕೊಂಡು ಹೋಗ್ಬಿಡೋಣ. ಆಯ್ತಮ್ಮ, ಆಯ್ತು. ಏನಂದ್ರಿ ಅಮ್ಮ? ಒಂದು ಅರ್ಥ ಆಗ್ತಿಲ್ಲ. ನಾನೇನೋ ಕೇಳ್ತಾ ಇದ್ದೀನಿ, ಅಮ್ಮನೇನೋ ಉತ್ತರ ಕೊಡ್ತಾ ಇದೆ. ಪರವಾಗಿಲ್ಲ ಬಿಡಿ, ನೀವು ಬೇಜಾರಾಗಬೇಡಿ. ಅಮ್ಮ ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ ಆಗಿರುತ್ತೆ. ನೀ ನನಗೆ ಸಮಾಧಾನ ಮಾಡ್ತಿದ್ಯಾ? ನೀವು ನನಗೆ ಸಮಾಧಾನ ಮಾಡಲ್ವಾ? ನೀನ್ ಬೇಜಾರಾಗಿರೋದು ನನ್ನಿಂದ ನೋಡಕ್ಕಾಗಲ್ಲ, ಅದಕ್ಕೆ. ನನಗೂ ಹಾಗೆ ತಾನೆ. ಇದೇ ಖುಷಿಗೆ ಬೈಟು ಕಾಫಿ, 2 ಮುದ್ದಾದ ಮಾತು, ಓಕೆನಾ? ಯಾವ ಸಿನಿಮಾ ಡೈಲಾಗ್ ಇದು? ನಾನೇ ಹೋಗಿ ಕಾಫಿ ಮಾಡ್ಕೊಂಡ್ಬರ್ತೀನಿ. ನೀವಾ? ಅಯ್ಯೋ ಬೇಡ ಬೇಡ, ನಾನೇ ಹೋಗಿ ಮಾಡ್ಕೊಂಡ್ಬರ್ತೀನಿ. ಈ ಪರಿಸ್ಥಿತಿನಲ್ಲಿ ನೀನ್ ಕಾಫಿ ಮಾಡ, ನಾನೇ ಮಾಡ್ಕೊಂಡ್ಬರ್ತೀನಿ. ನೀವು ನನ್ನ ಸೇವೆ ಮಾಡಕ್ ನಿಂತ್ರಾ? ನನಗೆ ಮುಜುಗರ ಆಗತ್ತೆ, ಬೇಡ. ಆದ್ರೆ ಅದೇ ನನ್ಗಿಷ್ಟ. ಹಲೋ ಮೇಡಮ್. ಹಾ, ಕಾಫಿ ಸ್ಟ್ರಾಂಗಾ ಲೈಟಾ? ಯಾವ್ದಾದ್ರೂ ಓಕೆ. ಓಕೆ. ಸ್ಟ್ರಾಂಗ್ ಕಾಫಿ ಬೇಕಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ. ಏಯ್, ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ.
ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್